ಪ್ರೇಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ವೀಕ್ಷಕರೇ, ನಮ್ಮ 142 ಕೋಟಿ ಜನರ ಭಾರತ ದೇಶದಲ್ಲಿ ಮತದಾರರಿಂದ ಚುನಾಯಿತರಾಗಿ ಸದನಗಳ ಪ್ರವೇಶ ಮಾಡುವ ರಾಜಕಾರಣಿಗಳು ತಮ್ಮ ಚರಿತ್ರೆ ಹಾಗೂ ನಡತೆಯನ್ನು ಶುದ್ಧವಾಗಿಟ್ಟುಕೊಂಡು ಅಂತಃಕರುಣೆಯಿಂದ ನಡೆದುಕೊಳ್ಳುವುದಾಗಿ ಸಂಸದರಾಗಿ ಪ್ರತಿಜ್ಞೆ ಮಾಡುತ್ತಾರೆ. ನಂತರ ಅಧಿಕಾರದ ಅಮಲಿನಲ್ಲಿ ಕಪ್ಪು ಬಣ್ಣದ ತಂಪು ಚಸ್ಮಾ ಧರಿಸಿ ತೋರುವ ಅಂಥ ರಾಜಕಾರಣಿಗಳ ವರ್ತನೆ ಈಗ ಬೆತ್ತಲಾಗಿದೆ. ಆದರೆ ಇವರ ನಡತೆಯ ಬಗ್ಗೆ ದೇಶವೇ ತಲೆ ತಗ್ಗಿಸುವಂತಾಗಿದ್ದು ಮಾತ್ರ ಸತ್ಯ. ಜೊತೆಗೆ ವಿಶ್ವ ಸಮುದಾಯದ ಮುಂದೆ ಇವರಿಂದಾಗಿ ಭಾರತ ಅವಮಾನಗೊಳ್ಳುವಂತೂ ಆಗಿದೆ ಎಂಬ ಬೇಸರ ನಮ್ಮೆಲ್ಲರ ಮುಂದೆ ಇದೆ. ಯಾಕೆ ಇಷ್ಟೆಲ್ಲ ಪೀಠಿಕೆ ಅಂತ ನೀವು ಅಂದುಕೊಳ್ಳುತ್ತಿರಬೇಕು. ಗುರುವಾರ ಸಂಸತ್ ಭವನದ ಮಕರ ದ್ವಾರದಲ್ಲಿ ನಡೆದ ಪ್ರತಿಪಕ್ಷ ಹಾಗೂ ಆಡಳಿತ ಪಕ್ಷದ ಸದಸ್ಯರ ನಡುವಿನ ವರ್ತನೆಯ ಸುದ್ದಿಕತೆ ಇದಾಗಿದೆ. ಎಲ್ಲವೂ ನಾವು ವಿವರಿಸುತ್ತೇವೆ. ಅದಕ್ಕೆ ಮೊದಲು ತಾವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿರಿ. ನಾವು ಪೋಸ್ಟ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನೀವು ಪಡೆದು ಅವುಗಳನ್ನು ನೋಡಲು ಸಾಧ್ಯವಾಗುತ್ತದೆ. ದಯವಿಟ್ಟು ನಮ್ಮನ್ನು ಬೆಂಬಲಿಸಿ. ಪ್ರೇಕ್ಷಕರೇ, ಗುರುವಾರ ಸಂಸತ್ ಭವನದ ಮಕರ ದ್ವಾರದಲ್ಲಿ ಎದುರಾದ ಆಡಳಿತ ಪಕ್ಷ ಹಾಗೂ ಪ್ರತಿಪಕ್ಷದ ಸದಸ್ಯರ ತಳ್ಳಾಟ ನೂಕಾಟದಿಂದ ಬಿಜೆಪಿಯ ಇಬ್ಬರು ಸಂಸದರು ತೀವ್ರ ಗಾಯಗೊಂಡು ಅವರ ತಲೆಗಳಿಂದ ಸೀಳಿ ಬಂದ ರಕ್ತ ಅವರನ್ನು ರಾಮ ಮನೋಹರ್ ಲೋಹಿಯಾ ಆಸ್ಪತ್ರೆಯ ಐಸಿಯು ಸೇರುವಂತೆ ಮಾಡಿದೆ. ಗಾಯಗೊಂಡ ಇಬ್ಬರಲ್ಲಿ ಒಬ್ಬರ ಸ್ಥಿತಿ ಗಂಭೀರವಾಗಿದೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರು ತಳ್ಳಿ ಬೀಳಿಸಿದ್ದರಿಂದ ಇಂಥ ಪರಿಸ್ಥಿತಿ ಉಂಟಾಯಿತು ಎಂದು ಆಡಳಿತ ಪಕ್ಷದ ಸದಸ್ಯರು ದೂರುತ್ತಾರೆ. ಪ್ರತಿಯಾಗಿ ಮಾತನಾಡಿರುವ ರಾಹುಲ್ ಗಾಂಧಿ ತನ್ನನ್ನೇ ಬಿಜೆಪಿ ಸದಸ್ಯರು ನೂಕಾಡಿದ್ರು, ತಾನು ಸದನದ ಒಳಗೆ ಹೋಗಲು ಬಿಡದೆ ಅಡ್ಡಗಟ್ಟಿ ನಿಂತರು ಅಂತ ಕೌಂಟರ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ. ಸಂವಿಧಾನದ ಗುಡಿಯಾದ ಸಂಸತ್ ಭವನದ ಆವರಣದಲ್ಲಿ ನಡೆದ ಗುರುವಾರದ ಪ್ರಸಂಗ ಹೀಗಿತ್ತು ನೋಡಿ. ಲೋಕಸಭೆಯಲ್ಲಿ ಸಂವಿಧಾನ ಕುರಿತು ಚರ್ಚೆ ನಡೆಯುವಾಗ ಗೃಹ ಸಚಿವ ಅಮಿತ್ ಶಾ ಅವರು ಮಾತನಾಡಿದ ಅಂಶಗಳನ್ನು ಕಟ್ ಅಂಡ್ ಪೇಸ್ಟ್ ಮಾಡಿ ದೇಶಕ್ಕೆ ಬಿಜೆಪಿ ಬಗ್ಗೆ ತಪ್ಪು ಸಂದೇಶ ನೀಡುತ್ತಿದೆ ಪ್ರತಿಪಕ್ಷ. ವಿನಾಕಾರಣ ಅಮಿತ್ ಶಾ ಅವರನ್ನು ವಿಲನ್ ಮಾಡಲು ಹೊರಟಿದೆ. ಅವರ ರಾಜೀನಾಮೆಗೂ ಪಟ್ಟು ಹಿಡಿದಿದೆ ಎಂದು ಬಿಜೆಪಿ ಸಂಸದರು ಗುರುವಾರ ಬೆಳಗ್ಗೆ 10 ಗಂಟೆಯ ಸುಮಾರಿಗೆ ಕಾಂಗ್ರೆಸ್ ಹಾಗೂ ಪ್ರತಿಪಕ್ಷಗಳ ವಿರುದ್ಧ ಪ್ರತಿಭಟನೆ ನಡೆಸುತ್ತಾ ಮಾಫಿ ಮಾಂಗೋ ಅಂತ ಆಗ್ರಹಿಸಿ ಧ್ವನಿಸುತ್ತಿದ್ದರು. ಇದೇ ವೇಳೆ ಪ್ರತಿಪಕ್ಷದ ನಾಯಕರು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಂವಿಧಾನದ ಗ್ರಂಥ ಹಾಗೂ ಅಂಬೇಡ್ಕರ್ ಅವರ ಭಾವಚಿತ್ರ ಹಿಡಿದುಕೊಂಡು ಸಂಸತ್ ಭವನದ ಸುತ್ತ ಪ್ರದಕ್ಷಿಣೆ ಹಾಕಿ ಬಂದರು. ಅವರು ಕೂಡ ಮಕರ ದ್ವಾರದಲ್ಲೇ ಸದನದ ಪ್ರವೇಶ ಮಾಡಲು ಬಂದಾಗ ಈ ರಾದ್ಧಾಂತ ನಡೆಯಿತು. ಸಂವಿಧಾನದ ಗುಡಿಯಾದ ಸಂಸತ್ ಭವನದ ಆವರಣದಲ್ಲಿ ನಡೆದ ಗುರುವಾರದ ಪ್ರಸಂಗ ಹೀಗಿತ್ತು. ಪ್ರತಿಪಕ್ಷ ಹಾಗೂ ಆಡಳಿತ ಪಕ್ಷದ ಸಂಸತ್ ಸದಸ್ಯರ ನಡುವೆ ಉಂಟಾದ ತಳ್ಳಾಟದಲ್ಲಿ ಬಿಜೆಪಿಯ ವಯೋವೃದ್ಧ ಸಂಸದ ಪ್ರತಾಪ್ ಸಾರಂಗಿ ಮತ್ತು ಇನ್ನೊಬ್ಬ ಸಂಸದ ಮುಕೇಶ್ ರಾಜ್ಪೂತ್ ತುಂಬಾ ಗಾಯಗೊಂಡು ಇಬ್ಬರಿಗೂ ತಲೆ ಭಾಗದಿಂದ ಚರ್ಮ ಸೀಳಿ ರಕ್ತಸ್ರಾವವಾಗಿದೆ. ಗಾಯಗೊಂಡ ಇಬ್ಬರಲ್ಲಿ ಒಬ್ಬರ ಸ್ಥಿತಿ ಗಂಭೀರವಾಗಿದೆ ಎಂದು RML ಆಸ್ಪತ್ರೆ ಬಿಡುಗಡೆ ಮಾಡಿದ್ದ ಹೆಲ್ತ್ ಬುಲೆಟಿನ್ ಹೇಳುತ್ತಿದೆ. ಗಾಯಾಳುಗಳಾದ ಇಬ್ಬರು ಸಂಸದರ MRI ಮತ್ತು ಸಿಟಿ ಸ್ಕ್ಯಾನ್ ಮಾಡಿಸಲಾಗಿದೆ. ಇಬ್ಬರ ಆರೋಗ್ಯವು ಸದ್ಯಕ್ಕೆ ಸ್ಥಿರವಾಗಿದೆ. ಇವರ ಆರೋಗ್ಯದ ಬಗ್ಗೆ ನಾಳೆ ಪುನಃ ಹೆಲ್ತ್ ರಿಪೋರ್ಟ್ ಮತ್ತು ಹೆಲ್ತ್ ಬುಲೆಟ್ ಬಿಡುಗಡೆ ಮಾಡುವುದಾಗಿ ಆಸ್ಪತ್ರೆಯ ವೈದ್ಯರು ತಿಳಿಸಿದ್ದಾರೆ. ಸಂಸತ್ ಭವನದ ಮಕರ ದ್ವಾರದಲ್ಲಿ ಗುರುವಾರ ದುತ್ತನೆ ಕಾಣಿಸಿಕೊಂಡ ರಾಜಕಾರಣಿಗಳ ಈ ಮೇಲಾಟದಿಂದ ಪ್ರತಿಪಕ್ಷ ನಾಯಕನ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ರಾಹುಲ್ ಗಾಂಧಿ ಅವರ ಧೂರ್ತ ನಡೆ ದೃಶ್ಯಗಳಲ್ಲಿ ಕೂಡ ಸೆರೆಯಾಗಿದೆ ಎಂದು ಸಂಸತ್ ಭವನದಲ್ಲಿ ಇರುವ ಸಂಸದರು ಹೇಳುತ್ತಾರೆ. ಪಿತೃ ಸಮಾನರಾದ ಸಾರಂಗಿ ಅವರಿಗೆ ಗಾಯವಾಗಿ ಬಿದ್ದಾಗ ತಲೆಯಿಂದ ರಕ್ತ ಸುರಿದಾಗ ಪಕ್ಷಾತೀತ ಮನಸ್ಸು ಹೊಂದಿ ಯೋಗಕ್ಷೇಮ ವಿಚಾರಿಸಬೇಕಿದ್ದ ರಾಹುಲ್ ಅದಕ್ಕೆ ಬದಲು ತಮ್ಮಲ್ಲಿರುವ ಅಸಂಸ್ಕೃತಿಯನ್ನು ದೇಶದ ಮುಂದೆ ತೆರೆದಿಟ್ಟು ತಮ್ಮ ಗೌರವವನ್ನು 142 ಕೋಟಿ ಜನರ ಕಂಗೆಣ್ಣಿಗೆ ಬಲಿ ಕೊಟ್ಟಿದ್ದಾರೆ. ಸ್ಯಾಡೋ ಪ್ರೈಮ್ ಮಿನಿಸ್ಟರ್ ಎಂದೇ ಹೇಳಿಸಿಕೊಳ್ಳುವ ಹಾಗೂ ಪ್ರಧಾನಿಯಾಗುವ ಕನಸು ಹೊತ್ತಿರುವ ರಾಹುಲ್ ಗಾಂಧಿಯವರು ಗುರುವಾರದ ವರ್ತನೆಯಿಂದ ಅವರ ಸಾರ್ವಜನಿಕ ವ್ಯಕ್ತಿತ್ವದ ಮೇಲೆ ಒಂದು ಕಪ್ಪು ಚುಕ್ಕಿಯಾಗಿ ಮೂಡಿಕೊಂಡಿದೆ. ಜೊತೆಗೆ ಕಾಂಗ್ರೆಸ್ಸಿನಲ್ಲಿರುವ ಕೆಟ್ಟ ವರ್ತನೆ ದೇಶದ ಮುಂದೆ ಮತ್ತೊಮ್ಮೆ ಬೆತ್ತಲಾಗಿದೆ ಎಂದು ಪ್ರಬುದ್ಧ ಭಾರತೀಯರು ಮಾತನಾಡಿಕೊಳ್ಳುವಂತಾಗಿದೆ. ದೇಶವೇ ತನ್ನ ಪರಿವಾರ ಎಂದು ಹೇಳಿಕೊಳ್ಳುವ ನರೇಂದ್ರ ಮೋದಿ ಮತ್ತು ಸದಾ ಅಧಿಕಾರದ ಹಪಹಪಿಯಲ್ಲಿರುವ ಖಟಾಖಟ್ ರಾಹುಲ್ ಗಾಂಧಿ ಅವರ ನಡುವೆ ಇರುವ ವ್ಯತ್ಯಾಸ ಇದೇ ನೋಡಿ ಪ್ರೇಕ್ಷಕರೇ.
ಪ್ರೇಕ್ಷಕರೇ, ಈ ಮಕರದ್ವಾರದ ಧೂರ್ತ ಆಟಾಟೋಪದ ಸಂದರ್ಭದಲ್ಲಿ ನಾವು ಅಂದು ಹಿಂದೊಮ್ಮೆ ಸದನದಲ್ಲಿ ಮೋದಿ ಭಾಷಣ ಮಾಡುವಾಗ ಎದುರಾದ ಒಂದು ಪರಿಸ್ಥಿತಿಯ ದೃಶ್ಯ ನೆನಪಿಸಿಕೊಳ್ಳಬೇಕಾಗುತ್ತದೆ. ಅವತ್ತು ಮೋದಿ ಸದನದ ಮೂಲಕ ದೇಶವನ್ನುದ್ದೇಶಿಸಿ ಮಾತನಾಡುತ್ತಿದ್ದರು. ಆಗ ಸದನದ ಬಾವಿಗಿಳಿದ ಪ್ರತಿಪಕ್ಷದ ಸದಸ್ಯರು ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಮೋದಿ ಮಾತನಾಡಲು ತೀವ್ರ ಅಡ್ಡಿ ಉಂಟು ಮಾಡಿದ್ದರು. ಪ್ರಧಾನಿ ಮೋದಿ ಘೋಷಣೆ ಕೂಗುತ್ತಿದ್ದವರ ಗಂಟಲು ಕಟ್ಟಿಕೊಂಡಿರಬಹುದು, ಗಂಟಲು ಒಣಗುತ್ತಿರಬಹುದು ಎಂದು ಭಾವಿಸಿ ಅವರಿಗೆ ನೀರು ಕುಡಿಯಲು ಕೊಟ್ಟಿದ್ದರು. ಇದು ಮೋದಿಯ ಮನಸ್ಸಿನಲ್ಲಿರುವ ಸ್ನೇಹದ ಹಾಗೂ ಮಾನವೀಯತೆಯ ಲಕ್ಷಣ. ಪ್ರೇಕ್ಷಕರೇ, ಇದು ಸಾಮಾಜಿಕ ಜೀವನದಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೂ ಪ್ರಧಾನಿ ನರೇಂದ್ರ ಮೋದಿಯವರ ವ್ಯಕ್ತಿತ್ವ ದರ್ಶನ ಮಾಡಿಸಿಕೊಡುತ್ತದೆ. ಸಂಸತ್ ಭವನದ ಮಕರದ್ವಾರದಲ್ಲಿ ತಲೆಸೀಳಿ ರಕ್ತಸ್ರಾವವಾಗುತ್ತಿರುವ ವ್ಯಕ್ತಿ ವಯಸ್ಸಿನಲ್ಲಿ ಹಿರಿಯರಾದ ಸಾರಂಗಿ ಅವರು ನೆಲದ ಮೇಲೆ ಬಿದ್ದು ಒದ್ದಾಡುತ್ತಿರುವಾಗಲೂ ಮನಸ್ಸು ಕರಗದ ರಾಹುಲ್ ಗಾಂಧಿ ಅವರ ಮೇಲೆಯೇ ತಿರುಗಿ ಬಿದ್ದು ಅವರನ್ನೇ ನಿಂದಿಸಿ ನಿಮ್ಮದೇ ತಪ್ಪು ಎಂದು ರಿಯಾಕ್ಟ್ ಮಾಡಿದರು. ಅದಕ್ಕೆ ಇರಬೇಕು ರಾಜಕೀಯ ವಠಾರ ದಾಟಿಯೂ ಸಾರ್ವಜನಿಕ ವಲಯದಲ್ಲಿ ಕೂಡ ದೇಶದ ಜನ ರಾಹುಲ್ ಗಾಂಧಿ ಅವರನ್ನು ಬಾಲಕ್ ಬುದ್ಧಿ, ಪಪ್ಪು ಹೀಗೆ ತಹರೇವಾರಿ ಉಪನಾಮಗಳೊಂದಿಗೆ ಜೋಕರಾಗಿ ಕಾಣುತ್ತಾರೆ. ಸಾರಂಗಿ ಅವರ ಜೊತೆಗೆ ಇವರು ನಡೆದುಕೊಂಡ ವರ್ತನೆ ಇವರ ಮೊಹಬ್ಬತ್ಗೆ ದುಕಾನ್ ದೇಶದ ಜನರ ಜೊತೆಗೆ ಹೇಗೆ ವರ್ತಿಸುತ್ತಿದೆ ಎಂಬುದನ್ನು ಬಿಂಬಿಸುವಂತಿದೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರ ವರ್ತನೆ, ಅವರ ಅಸಂಸ್ಕೃತಿಯ ನಡೆ ಭಾರತ ರಾಜಕೀಯ ಹಾಗೂ ಸಂಸತ್ ಇತಿಹಾಸದಲ್ಲಿ ಮರೆಯಲಾಗದ ಅಂಶವಾಗಿ ಕಪ್ಪು ಚುಕ್ಕೆಯಾಗಿ ಸೇರಿಕೊಂಡಿದೆ. ಮಕರದ್ವಾರದಲ್ಲಿ ನಡೆದ ಈ ವಿಕೃತ ವರ್ತನೆಯ ದೃಶ್ಯಾವಳಿಗಳಲ್ಲಿ ರಾಹುಲ್ ಗಾಂಧಿ ಕಂಪ್ಲೀಟ್ ಆಗಿ ತಪ್ಪು ಮಾಡಿ ಸಿಕ್ಕು ಬಿದ್ದಿದ್ದಾರೆ ಎಂಬುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಬಿಜೆಪಿಯ ನಾಗಾಲ್ಯಾಂಡ್ ಸಂಸದೆ ಕೂಡ ಆತಂಕಗೊಂಡು ರಾಹುಲ್ ಗಾಂಧಿ ವರ್ತನೆಯಿಂದ ತನಗೆ ತುಂಬಾ ಘಾಸಿಯಾಗಿದೆ ಎಂದು ರಾಜ್ಯಸಭೆಯ ಸಭಾಪತಿಗಳಿಗೆ ಲಿಖಿತ ರೂಪದ ದೂರು ಕೂಡ ಕೊಟ್ಟಿದ್ದಾರೆ. ಅಂಬೇಡ್ಕರ್ ಹೆಸರು ಮುಂದಿಟ್ಟುಕೊಂಡು ಬಾಬಾ ಸಾಹೇಬರನ್ನ ರಾಜಕೀಯವಾಗಿ ದುರ್ಬಳಕೆ ಮಾಡಿಕೊಳ್ಳುತ್ತಿರುವ ರಾಹುಲ್ ಗಾಂಧಿ ವಿರುದ್ಧ ಸಾಲು ಸಾಲು ದೂರುಗಳು ದಾಖಲಾಗಿವೆ. ಪೊಲೀಸ್ ಸ್ಟೇಷನ್ಗೂ ಕೂಡ ರಾಹುಲ್ ಹೆಸರು ತಲುಪಿದೆ. ದೇಶದ ಜನರು ಕಾಂಗ್ರೆಸ್ ಹಾಗೂ ಅದರ ನೇತಾರನ ನಡಾವಳಿಗಳ ಬಗ್ಗೆ ಗಂಭೀರವಾಗಿ ಚರ್ಚಿಸುವಂತಹ ಸಂದರ್ಭ ಈಗ ಎದುರಾಗಿದೆ. ಈಗ ದೇಶದ ಜನತೆ ಯೋಚನೆ ಮಾಡಬೇಕಾಗಿದೆ. ಅದೇನೆಂದರೆ, ವಿಶ್ವದೆತ್ತರಕ್ಕೆ ಭಾರತವನ್ನು ಬೆಳೆಸುತ್ತಿರುವ ಮೋದಿ ಈ ದೇಶದ ಪ್ರಧಾನಿಯಾಗಿ ಮುಂದುವರಿಯಬೇಕೋ ಅಥವಾ ಪರಿವಾರ ರಾಜಕಾರಣದ ಯುವರಾಜಕುಮಾರ ಪ್ರಧಾನಿ ಆಗಬೇಕೋ ಅನ್ನುವಂಥ ವಿಚಾರ. ಈ ಮಕರದ್ವಾರದ ಇಡೀ ರಾಜಕೀಯ ಪ್ರಹಸನದ ಬಗ್ಗೆ ನಿಮಗೆ ಏನು ಅನ್ನಿಸಿತು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಲು ಮರೆಯದಿರಿ. ನ್ಯೂಸ್ ಲೈನ್ ರಿವ್ಯೂ, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು